ರಾಜ್ಯದ ಜನತೆ ಮಾಂಸಾಹಾರ ತಿನ್ನಬೇಕು ಅಂತಂದ್ರೆ ಸಾವಿರ ಸಲ ಯೋಚನೆ ಮಾಡಬೇಕಾದಂತ ಪರಿಸ್ಥಿತಿ. ರಾಜ್ಯದಲ್ಲಿ ಮಾಂಸಾಹಾರ ಅಂತಂದ್ರೆ ಮ್ಯಾಕ್ಸಿಮಮ್ ಯೂಸ್ ಆಗುವ ಚಿಕನ್. ಹಕ್ಕಿ ಜ್ವರ ಇರೋ ಕಾರಣದಿಂದ ಚಿಕನ್ ತಿನ್ನೋದಕ್ಕೆ ಹಲವು ಸಲ ಯೋಚನೆ ಮಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇದೇ ಪರಿಸ್ಥಿತಿ. ತೆಲಂಗಾಣದಲ್ಲಿ ಹಕ್ಕಿ ಜ್ವರ ಪತ್ತೆ ಆಗಿರೋದ್ರಿಂದ ಈಗ ಯಾದಗಿರಿಯಲ್ಲಿ ಅಲರ್ಟ್ ಆಗಿದ್ದಾರೆ. ಹಕ್ಕಿ ಜ್ವರ ನಿಯಂತ್ರಣಕ್ಕೆ ಮುಂದಾಗಿದ್ದಾರೆ ಯಾದಗಿರಿಯ ಜಿಲ್ಲಾಡಳಿತ. ತೆಲಂಗಾಣ ಗಡಿಭಾಗದಲ್ಲಿ 3 ಚೆಕ್ ಪೋಸ್ಟ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಕುಟ್ಟಿಮರಿ, ಕಡೇಚೂರು ಮತ್ತು ಗಡಿಭಾಗದಲ್ಲಿ 3 ಚೆಕ್ ಪೋಸ್ಟ್ಗಳನ್ನು ನಿರ್ಮಾಣ ಮಾಡಿದ್ದಾರೆ. ಯಾವ್ಯಾವ ವಾಹನಗಳು ಒಳಗಡೆ ಬರುತ್ತೆ, ಅದರಲ್ಲೂ ಈ ಕೋಳಿ ವಾಹನಗಳು ಏನು ಬರ್ತವೆ ಅವುಗಳನ್ನು ಪರಿಶೀಲನೆ ಮಾಡಲಾಗ್ತದೆ. ಕೋಳಿ ಫಾರ್ಮ್ಗೆ ಖುದ್ದು ಭೇಟಿ ಕೊಟ್ಟು ಅಧಿಕಾರಿಗಳು ಪರಿಶೀಲನೆ ಮಾಡ್ತಿದ್ದಾರೆ. ಅಟ್ ಎನಿ ಕಾಸ್ಟ್ ಅದು ಸ್ಪ್ರೆಡ್ ಆಗಬಾರ್ದು, ಯಾವುದೇ ಕಾರಣಕ್ಕೂ ಅದು ಇಲ್ಲಿ ಹರಡಬಾರ್ದು ಅನ್ನೋ ಕಾರಣಕ್ಕೆ ಈ ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ. ಅಧಿಕಾರಿಗಳೇ ಸ್ವತಃ ಫಾರಮ್ಗಳಿಗೆ ಭೇಟಿ ಕೊಡ್ತಿದ್ದಾರೆ, ಅಲ್ಲಿನ ಪರಿಸ್ಥಿತಿಗಳನ್ನು ಅವಲೋಕಿಸ್ತಿದ್ದಾರೆ. ಒಂದು ವೇಳೆ ಅಲ್ಲೇನಾದರೂ ಕೋಳಿ ಜ್ವರ ಪತ್ತೆ ಆಯಿತು ಅಥವಾ ಹಕ್ಕಿ ಜ್ವರ ಪತ್ತೆ ಆಯಿತು ಅಂತಂದರೆ ಅಲ್ಲೊಂದಿಷ್ಟು ಗೈಡ್ಲೈನ್ಸ್ಗಳ ಪ್ರಕಾರ ನಿರ್ಬಂಧವನ್ನು ಕೂಡ ಹೇರಿದ್ದಾರೆ. ಸೊ ರಾಜ್ಯಕ್ಕೆ ಹಕ್ಕಿ ಜ್ವರದ ಭೀತಿ ಎಷ್ಟು ಕಡಿಮೆ ಮಾಡೋದಕ್ಕೆ ಸಾಧ್ಯನೋ ಅಷ್ಟು ಕಡಿಮೆ ಮಾಡಬೇಕು ಅಂತ ಅಧಿಕಾರಿಗಳು ಈಗ ಕಾರ್ಯನಿರ್ವಹಿಸ್ತಿದ್ದಾರೆ. ಬೇರೆ ಬೇರೆ ರಾಜ್ಯಗಳಿಂದ ರಾಜ್ಯಕ್ಕೆ ಬರುವ ಆಮದಾಗುವ ಕೋಳಿಯ ಲೋಡ್ ಏನಿದೆ ಅಥವಾ ಆ ಲೋಡ್ ಬರುತ್ತಲ್ಲ, ಆ ಲೋಡನ್ನು ಚೆಕ್ ಮಾಡಿ ರಾಜ್ಯದೊಳಗೆ ಬಿಟ್ಕೊಳ್ಳಾಗ್ತಾ ಇದೆ. ಸೊ ಸದ್ಯಕ್ಕೆ ಅಟ್ ಎನಿ ಕಾಸ್ಟ್ ಬೇರೆ ರಾಜ್ಯದಲ್ಲಿರುವಂಥ ಈ ಸೋಂಕು ನಮ್ಮ ರಾಜ್ಯಕ್ಕೆ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಪಶುಸಂಗೋಪನಾ ಇಲಾಖೆ ಸಿದ್ಧ ಆಗಿದೆ. ಗದಗ ಜಿಲ್ಲೆಯಲ್ಲೂ ಕೂಡ ಹಕ್ಕಿ ಜ್ವರದ ಭೀತಿ ಶುರುವಾಗಿದೆ. ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಪಶು ವೈದ್ಯಾಧಿಕಾರಿ ಜೊತೆಗೆ ನಮ್ಮ ಪ್ರತಿನಿಧಿ ಮಾತನಾಡಿದ್ದಾರೆ, ಬನ್ನಿ ನೋಡೋಣ. ರಾಜ್ಯದಲ್ಲಿ ಹಕ್ಕಿ ಜ್ವರದ ಹಿನ್ನೆಲೆ ಸಾಂಕ್ರಾಮಿಕ ರೋಗದಿಂದ ಅನೇಕ ರೀತಿಯ ಪ್ರಾಣಿ ಪಕ್ಷಿಗಳು ಸಾಯ್ತಾ ಇದ್ದಾವೆ. ಅದೇ ರೀತಿಯಲ್ಲಿ ಗದಗದಲ್ಲೂ ಸಹಿತ ಪಶು ವೈದ್ಯಾಧಿಕಾರಿಗಳು ನಮ್ಮ ಜೊತೆಗಿದ್ದಾರೆ. ಯಾವ ರೀತಿಯಾದ ಕ್ರಮಗಳನ್ನು ಕೈಗೊಂಡಿದ್ದಾರೆ ಅವರನ್ನು ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಮಸ್ಕಾರ. ತಮಗೆಲ್ಲ ಗೊತ್ತಿದ್ದ ಹಾಗೆ ಈ ಕೋಳಿ ಶೀತ ಬರ್ತಕ್ಕಂಥದ್ದು ಏವಿಯನ್ ಇನ್ಫ್ಲುಯೆಂಜಾ ಎಂಬ ವೈರಸ್ನಿಂದ ಬರ್ತಕ್ಕಂಥದ್ದು. ಇದು ಕಾಣ್ತಕ್ಕಂಥದ್ದು ಸಾಮಾನ್ಯವಾಗಿ ಎಲ್ಲ ಹಕ್ಕಿ ಪಕ್ಷಿಗಳಲ್ಲಿ ಕಂಡು ಬರ್ತಕ್ಕಂಥ ಒಂದು ವೈರಸ್ಸಿಂದ ಉಂಟಾಗ್ತಕ್ಕಂಥ ಇದೆ. ಈ ವೈರಸ್ನಿಂದ ಬಂದಿರತಕ್ಕಂಥ ಸಂದರ್ಭದಲ್ಲಿ ಹಠಾತ್ತಾಗಿ ಕೋಳಿಗಳಲ್ಲಿ ಸಾವನ್ನು ಕಂಡು ಬರ್ತಕ್ಕಂಥದ್ದು ಹಾಗೂ ಜೊಲ್ಲು ಮಿಶ್ರಿತ ದ್ರವವನ್ನು ಕೋಳಿಗಳ ಬಾಯಿ ಮುಖಾಂತರವಾಗಿ ಹೊರಸೂಸ್ತಕ್ಕಂಥದ್ದು ಹಾಗೂ ಕಾಲುಗಳಲ್ಲಿ ನೀಲಿ ಬಣ್ಣಕ್ಕೆ ತಿರುಗ್ತಕ್ಕಂಥದ್ದು ಇವು ಲಕ್ಷಣವಾಗಿರ್ತಕ್ಕಂಥ ಹಠಾತ್ತಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಸಾವು ಕಂಡುಬರ್ತಕ್ಕಂಥ. 1,000 ಕೋಳಿಗಳಿದ್ದರೆ 700-800 ಕೋಳಿಗಳು ಸಾಯ್ತಕ್ಕಂಥ ಅಂಥ ಪ್ರಮಾಣದಲ್ಲಿ ಕಾಣ್ತಕ್ಕಂಥದ್ದು ನಾವು ನೋಡ್ತೀವಿ. ಇಂಥ ಸಂದರ್ಭದಲ್ಲಿ ನಮ್ಮ ಗದಗ ಜಿಲ್ಲೆಯಲ್ಲಿ ಸರಿಸುಮಾರು ಸಣ್ಣ ಪ್ರಮಾಣದಲ್ಲಿ ಸರಿಸುಮಾರು 37 ಕೋಳಿ ಫಾರ್ಮ್ಗಳಿದ್ದಾವೆ. 4,70,000 ಕೋಳಿಗಳ ಸಂಖ್ಯೆ ಹೊಂದಿರತಕ್ಕಂಥ ನಮ್ಮ ಜಿಲ್ಲೆಯಲ್ಲಿ ಇದುವರೆಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಇಂಥ ಸಾಂಕ್ರಾಮಿಕ ರೋಗಗಳು ನಮ್ಮಲ್ಲಿ ಕಂಡು ಬಂದಿಲ್ಲ. ಸರ್, ಈ ರೀತಿಯಾಗಿ ಅಂದರೆ ಏನೇನು ಸಿದ್ಧತೆ ಮಾಡ್ಕೊಂಡಿದ್ದೀರಿ? ಈ ಕೆಲವೊಂದು ಪ್ರಶ್ನೆ ಏನು ಬರ್ತೈತೆ ಅಂದರೆ, ಈಗ ಹಕ್ಕಿ ಜ್ವರ ಬಂದಿರೋದ್ರಿಂದ ಕೋಳಿ ಸಾಕಾಣಿಕೆ ಚಿಕನ್ನನ್ನೆಲ್ಲ ತಗೊಂತಾರಲ್ಲ ಅದೆಲ್ಲ ಕಮ್ಮಿ ಆಗ್ತಾ ಇದೆ. ಅದ್ರ ಬದಲಾಗಿ ಫಿಶ್ ಹಾಗೂ ಮಟನ್ಗಳನ್ನು ಬೇಡಿಕೆ ಹೆಚ್ಚಾಗ್ತಾ ಇದೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಹೇಳೋದಾದರೆ, ಈಗ ಸಾರ್ವಜನಿಕರಲ್ಲಿ ಈ ಕೋಳಿ ಶೀತ ಜ್ವರದ ಬಗ್ಗೆ ಅಭಿಪ್ರಾಯ ಏನು ಅಂತಂದು ಹೇಳಿದರೆ, ಕೋಳಿ ಶೀತ ಬಂದಿದೆ, ಆ ಕೋಳಿ ಮಾಂಸ ತಿನ್ನೋದ್ರಿಂದ ಬರ್ತಕ್ಕಂಥದ್ದು ಅಂತೇಳಿ. ಅದು ಮಾಂಸ ತಿನ್ನೋದ್ರಿಂದ ಸಮರ್ಪಕವಾಗಿ ನಾವು ಬೇಯಿಸಿ ತಿಂದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಆ ವೈರಸ್ಸು ಬದುಕಲಿಕ್ಕೆ ಸಾಧ್ಯತೆಯೇ ಇಲ್ಲ. ಹಾಗಾಗ್ಬಿಟ್ಟು ಆತಂಕ ಪಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಒಂದು. ಎರಡನೇದಾಗಿ ನಮ್ಮಲ್ಲಿ ಅಂಥ ಏನಾದರೂ ಪ್ರಕರಣಗಳು ಕಂಡು ಬಂದಲ್ಲಿ ನಾವು ಕೂಡಲೇ ನಾವು ಅದನ್ನು ಪ್ರಿವೆಂಟಿವ್ ಮೆಜರ್ಸ್ ಅಂತಂದೇಳಿ ಹೇಳ್ತಕ್ಕಂಥದ್ದು. ಯಾವುದೇ ರೀತಿಯಾಗಿರ್ತಕ್ಕ ರೋಗೋದ್ರೇಕ ಕಂಡು ಬಂದಂಥ ಜಾಗದಲ್ಲಿ ಫಸ್ಟು ಇನ್ಫೆಕ್ಟಿವ್ ಝೋನ್ ಅಂತಂದೇಳಿ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇನ್ಫೆಕ್ಟಿವ್ ಝೋನ್ ಅಂತೇಳಿ ನಾವು ಡಿಕ್ಲೇರ್ ಮಾಡಬೇಕಾಗುತ್ತೆ. ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕಂಟೇಜಿಯಸ್ ಡಿಸೀಸ್ ಕಂಟೈನ್ಮೆಂಟ್ ಅಂತಂದೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಅಧ್ಯಕ್ಷರಾಗಿರ್ತಾರೆ. ಅವರ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಆಚರಿಸಿ, ಕಾರಣ ಏನು ಅಂತಂದು ಹೇಳಿದ್ರೆ ವಿವಿಧ ಇಲಾಖೆಗಳ ಸಹಕಾರ ಇದರಲ್ಲಿ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಬೇರೆ ಜಿಲ್ಲೆಗಳಿಂದ ಆಗಮಿಸ್ತಕ್ಕಂಥ ಯಾವುದೇ ಕೋಳಿ ಸಾಗಾಣಿಕೆ ಮಾಡ್ತಕ್ಕಂಥ ವಾಹನಗಳನ್ನು ನಿಯಂತ್ರಣ ಮಾಡಬೇಕಾಗುತ್ತೆ. ಹಾಗಾಗ್ಬಿಟ್ಟು ಎಲ್ಲ ವಿವಿಧ ಇಲಾಖೆಗಳ ಸಹಕಾರ ಬೇಕಾಗಿರೋದ್ರಿಂದ ಅವೆಲ್ಲ ಸಿದ್ಧತೆಗಳನ್ನು ನಾವು ನಮ್ಮ ಜಿಲ್ಲೆಯಲ್ಲಿ ಮಾಡಿಕೊಂಡಿದ್ದೇವೆ. ಅಂಥ ಸಂದರ್ಭಗಳು ಯಾವುದೇ ಬರಲಿಕ್ಕೆ ನಮ್ಮ ಜಿಲ್ಲೆಯಲ್ಲಿ ಅವಕಾಶ ಇಲ್ಲ ಅನ್ನೋ ನನ್ನ ಭಾವನೆ ಇದೆ. ಆದರೂ ಕೂಡ ನಾವು ಎಲ್ಲ ರೀತಿಯಿಂದ ತಯಾರು ಮಾಡಿಕೊಂಡಿದ್ದೇವೆ.